ಧ್ವಂಸ ಮಾಡಕ್ಕೆ ಅವ್ರು ಯಾರು ಈ ತರ ಮಾಡ್ತಾ ಇದಾರೋ ಅವ್ರನ್ನ ಕ್ರಮ ತೆಗೆದುಕೊಂಡು ಕೇಸ್ ಹಾಕಿ ಅವ್ರನ್ನ ನಾವು ನಿಮ್ ಜೊತೆ ಇದ್ದೀವಿ. ನಾಚಿಕೇಡು ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೆ. ಆದರೆ ಈಗ ಬಂದಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಈ ಒಂದು ಗ್ಯಾಂಗ್ ರೇಪ್ನಲ್ಲಿ ಏನು ಭಾಗಿಯಾದಂಥ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋಂಥ ಒಂದು ವರದಿ ಬರ್ತಾ ಇದೆ. ಈಗಾಗಲೇ ನಾಜಿರ್ ಅಹಮದ್ ಅನ್ನೋಂಥ ಪ್ರಮುಖ ಆರೋಪಿಯನ್ನು ಬಂಧಿಸಿದ್ರು. ಈಗ ಮತ್ತಿಬ್ಬರು ಆರೋಪಿಗಳಾದಂಥ ಇಮ್ತಿಯಾಜ್ ಹಾಗೂ ಮೊಹಮ್ಮದ್ ಅಲಿ ಇಬ್ಬರು ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಇನ್ನು 4 ಆರೋಪಿಗಳನ್ನು ಯಾಕೆ ಬಂಧಿಸಿಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನೋಂಥ ಒಂದು ಚರ್ಚೆ ಇತ್ತು. ಅಂತಿಮವಾಗಿ ಪೊಲೀಸರು ಇನ್ನಿಬ್ಬರು ಪ್ರಮುಖ ಆರೋಪಿಗಳಂತ ಇಮ್ತಿಯಾಜ್ ಮತ್ತು ಮೊಹಮ್ಮದ್ ಅಲಿ ಅವರನ್ನು ಮೊಹಮ್ಮದ್ ಅಲಿನ ಬಂಧಿಸುವುದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆ ಮೂಲಕ ಇಬ್ಬರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಂಜುಳಾ ಅವರೇ, ಇಬ್ಬರು ಇಮ್ತಿಯಾಜ್ ಮತ್ತು ಮೊಹಮ್ಮದ್ ಅಲಿನೂ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇನ್ನಿಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಸೊ ಇವರು ಪೊಲೀಸರಿಗೀಗ ದೊಡ್ಡ ಇದೊಂದು ಸವಾಲು. ಯಾಕಂತಂದ್ರೆ ಈ ಪ್ರಕರಣ ಇದೆಯಲ್ಲ, ಇಡೀ ರಾಷ್ಟ್ರಮಟ್ಟ ಚರ್ಚೆ ಆಗ್ತದೆ. ನಾವು ನಿರ್ಭಯ ಪ್ರಕರಣವನ್ನು ಏನು ರಾಷ್ಟ್ರಮಟ್ಟ ಚರ್ಚೆ ಮಾಡಿದ್ವಿ, ಸೊ ಇಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ಪ್ರಕರಣ ಪೊಲೀಸರು ಕೂಡ ನಿದ್ದೆಗೆಡಬೇಕು, ಈ ಪ್ರಕರಣವನ್ನು ಸಂಪೂರ್ಣವಾಗಿ ಭೇದಿಸಬೇಕು, ಇಂಥದ್ದು ಇನ್ನು ಮುಂದೆ ಆಗಬಾರ್ದು, ಆ ರೀತಿಯಾದಂಥ ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ಹೌದೌದು, ನಿಜ. ಈಗ ಒಬ್ಬ ಸಿಕ್ಕಾಕೊಂಡ ಅಂದ್ರೆ ಇನ್ನು ಮಿಕ್ಕವ್ರನ್ನ ಪತ್ತೆ ಮಾಡೋದೇನೋ ಅಷ್ಟು ಕಷ್ಟ ಏನಲ್ಲ. ಸೊ ಹಾಗಾಗಿ ಇನ್ನಿಬ್ರು ಸಿಕ್ಕಾಕೊಂಡಿದ್ದಾರೆ, ಇನ್ನಿಬ್ರು ನಾಳೆ ಬೆಳಗ್ಗೆನೂ ಸಿಕ್ಕ ಹಾಕೋಬಹುದು. ಅಂದರೆ ಆ ನಿಟ್ಟಿನಲ್ಲಿ ಸ್ವಲ್ಪ ನಿದ್ದೆಗೆಟ್ಟು ಈ ಸಾಮಾಜಿಕ ಈ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ಈ ಪೊಲೀಸ್ನವರು ಹಗಲು ರಾತ್ರಿ ಹನ್ನದ ಇಂಥ ಹೀನಸ್ ಅಫೆನ್ಸಲ್ಲಿ ಐಡೆಂಟಿಫೈ ಮಾಡಲೇಬೇಕು, ಈ ಸಮಾಜಕ್ಕೆ ಒಂದು ಉತ್ತರ ಕೊಡಲೇಬೇಕು, ಅದು ಅವ್ರ ಜವಾಬ್ದಾರಿ ಕೂಡ. ರಾಜೇಶ್ವರಿ, ಈ ಫ್ರೇಜರ್ ಟೌನ್ಗೆ ಹೋದಾಗ ಆ ಯುವತಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ ಅಸಲ್ಟ್ ಮಾಡಿದ್ದಾರೆ, ಕಾರಲ್ಲಿ 4-5 ಜನ ಸೇರ್ಕೊಂಡು ಅಲ್ಲಿ ರೇಪ್ ಮಾಡಿದ್ದಾರೆ ಅನ್ನೋಂಥ ಒಬ್ಬ ವ್ಯಕ್ತಿ ಅಧಿಕೃತವಾಗಿ ಇನ್ನೂ ಅದು ತನಿಖೆ ಅಥವಾ ಇನ್ನೂ ಮೆಡಿಕಲ್ ಟೆಸ್ಟ್ ಆಗಬೇಕು. ಸೊ ಪೊಲೀಸ್ ಸ್ಟೇಷನ್ಗೆ ಹೋದಾಗ ತುಂಬ ಡಿಗ್ನಿಟಿ ವೈಲೇಟ್ ಆಗಿದೆ ಆ ಯುವತಿಯ. ನಾನು ಒಂದು ಪೊಲೀಸ್ ಸ್ಟೇಷನ್ ಹೋಗ್ತೇನೆ ಅಂದ್ರೆ ನನಗೆ ಸೆಕ್ಯೂರಿಟಿ ಸಿಗುತ್ತೆ, ನನಗೊಂದು ಭದ್ರತೆ ಸಿಗುತ್ತೆ. ಸರ್, ನಾನು ಇವಾಗಲೂ ಸಹ ಬೀಂಗ್ ಅನ್ ಅಡ್ವೊಕೇಟ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಬ್ಲ್ಯಾಕ್ ಕೋಟ್ ಹಾಕೊಂಡೇ ಹೋಗೋದು ಸರ್. ಹೌದಾ? ಹೌದು. ಇಲ್ಲಾಂದ್ರೆ ನೋಡೋ ರೀತಿ ಸಾಮಾನ್ಯ ಜನ ಹೋಗಂಗಿಲ್ವಾ? ಸಾಮಾನ್ಯ ಮಹಿಳೆಯರು ಅಟ್ಮಾಸ್ಫಿಯರ್ ಇಸ್ ಸಚ್ ಒಂಥರ ನೋಡೋ ರೀತಿ. ಸುಮ್ಮನೆ ಒಂದು ಹುಡುಗಿ ಹೋದ್ರೇನೆ ಆ ಹುಡುಗಿ ಬಗ್ಗೆ ಬೇರೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಒಂದು ಡಿಗ್ನಿಫೈಡ್ ಆಗಿ ಹೋಗಿ ಬರೋಣ ಅಂತಂದಾಗ ಎಲ್ಲೋ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಯಾಕೆ ಬೇಕು ಅನ್ವಾಂಟೆಡ್ ಇದು, ಸೊ ಕೋಟ್ ಹಾಕೊಂಡು ಹೋಗುವ ಅಂತ. ಇವನ್ ಮೈ ಫಾದರ್ ಎಲ್ಲ ಮಹಿಳೆಯರ ಪರವಾಗಿ ನಾನು ಆ ಹೆಣ್ಮಗಳಿಗೆ ನಿಜವಾಗ್ಲೂ ಈ ಮೂಲಕ ನಾವು ಸುವರ್ಣ ನ್ಯೂಸ್ ಪರವಾಗಿ ಹೇಳ್ತಾ ಇದ್ದೀನಿ, ಅವಳಿಗೆ ನಿಜವಾಗ್ಲೂ ಹೆಡ್ಸಪ್ ಹೇಳಬೇಕು. ಅವಳ ಐಡೆಂಟಿಫೈ ಮಾಡಿದಾಳೆ, ಅಕ್ಯೂಸ್ಡ್ ಯಾರು ಐಡೆಂಟಿಫೈ ಮಾಡಿದಾಳೆ, ಅವಳು ಬಳಸಿದಂತ ವೆಹಿಕಲ್ ಐಡೆಂಟಿಫೈ ಮಾಡಿದಾಳೆ. ಇನ್ನೇನ್ ಬೇಕು ಮತ್ತೆ ಬೇಕು? ಒಬ್ಬ ಅಕ್ಯೂಸ್ಡ್ ಐಡೆಂಟಿಫೈ ಮಾಡಿದ್ದಾರೆ, ಒಬ್ಬ ಪೊಲೀಸ್ ಮಾಡುವಂತ ಕೆಲಸವನ್ನ ಆಕೆ ಮಾಡಿದಾಳೆ, ಅಷ್ಟು ಸಾಕು. ಅವ್ರು ಏನಂತಂದ್ರೆ ದೇ ವಾಂಟ್ ಎಸ್ಕೇಪ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್. ಇದು ಸ್ವಲ್ಪ ರೇಪ್ ಕೇಸಸ್ ವೆರಿ ಟೆಕ್ನಿಕಲ್ ಅಂಡ್ ವೆರಿ ಪ್ರೊಸೀಜರಲ್ ಆಗಿರೋದ್ರಿಂದ ಯಾಕೆ ಬೇಕು ಈ ತಲೆನೋವು? ಅದಕ್ಕೆ ಲೈಟ್ ಸೆಕ್ಷನ್ ಹಾಕಿ ಅಂಡ್ ಏನಂದ್ರೆ ವಿಕ್ಟಿಮ್ ಬಂದಿದ ತಕ್ಷಣ ಈ ತರ ಮ್ಯಾಟರ್ ಇದ್ದಾಗ ಫಸ್ಟ್ ಕೌನ್ಸಿಲಿಂಗ್ ಕೊಡ್ಬೇಕಾಗಿರುತ್ತೆ ಆ ಹುಡುಗಿಗೆ. ಮೆಂಟಲ್ ಕೌನ್ಸಿಲಿಂಗ್ ಎಷ್ಟು ಡಿಸ್ಟರ್ಬ್ ಆಗಿರುತ್ತೆ. ಅಂಡ್ ಈ ತರ ಕೇಸಸ್ ಅಲ್ಲಿ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ ಸರ್. ಲೈಕ್ ಶಿ ಹ್ಯಾಸ್ ಟು ಗೋ ಟು ಪೊಲೀಸ್ ಎಂಕ್ವೈರಿ, ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಶಿ ಹ್ಯಾಸ್ ಟು ಕೋಆಪರೇಟ್. ಅದೆಲ್ಲ ಆದಮೇಲೆ then again she has to go for medical interviews. ಅಲ್ಲಿ ಹಾಸ್ಪಿಟಲ್ ನನ್ನ ಮೇಲೆ ರೇಪ್ ಆಗಿದೆ ಅಂತ ಹೇಳಿದಾಗ within 24 hours ಮಾಡಬೇಕಾಗಿರುತ್ತೆ. ಮತ್ತೆ ಕಾರ್ ಸೀಸ್ ಮಾಡಿ ಅದನ್ನ FS ಅಲ್ಲಿ ಕಳಿಸಬೇಕಾಗಿತ್ತು. ಹೌದು. ಸೊ ಫಾರೆನ್ಸಿಕ್ ಲ್ಯಾಬ್ ಗೆ ಇವರು ಕಳಿಸಿದ್ದಾರೆ. ಫಾರೆನ್ಸಿಕ್ಸ್ ಇದೆ. ಹಾಸ್ಪಿಟಲ್ ಅಲ್ಲಿ ಹೋದಾಗ್ಲೂ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಈವನ್ ಫ್ರಮ್ ದಿ ನರ್ಸ್ ಹೌ ಟು ಟ್ರೀಟ್ ಎ ವಿಕ್ಟಿಮ್ ಅಲ್ಲೂ ಬೇರೆ ವರ್ಕ್ಶಾಪ್ ಕೊಡ್ಬೇಕಾಗಿತ್ತು. ಅಲ್ಲಿ ಹೋಗಿ ಆ ವಿಕ್ಟಿಮ್ಗೆ ನೇಮ್ ಮಾಡೋದಿಲ್ಲ. ಹೌದು, ಎಲ್ಲ ಪಕ್ಕ ಹರಾಸ್ಮೆಂಟ್. ಇವಾಗ ಒಂದ್ಸಲ ರೇಪ್ ಆಗಿರೋದು ಈಚ್ ಸ್ಟೇಜ್ ವೆನ್ ಶಿ ಇಸ್ ಗೋಯಿಂಗ್ ಎಷ್ಟೆಲ್ಲ ಮೆಂಟಲ್ ರೇಪ್ ಆಗಿದೆ ಇವಾಗ ಆ ಹುಡುಗಿಗೆ ಅಲ್ಲ ಮೇಡಮ್? ಶಿ ಇಸ್ ಗಾನ್ ವಿತ್ ಸೋ ಮೆನಿ ಹರ್ಡಲ್ಸ್ ಜಸ್ಟ್ ಟು ಫಾರ್ ಎ ರೀಸನ್ ಟು ರೇಸ್ ಅ ವಾಯ್ಸ್. ಮಾನಸಿಕವಾಗಿ ಹೆಣ್ಣು ಮಕ್ಕಳು ಇಂಥ ವಿಷಯಕ್ಕೆ ಕುಗ್ಗೋಗ್ಬಿಟ್ಟಿರ್ತಾರೆ. ಹೌದು, ಸಣ್ಣದೊಂದು ಯಾವುದೋ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಮನೆ ಒಳಗಡೆನೆ ಅವಳು ಫೇಸ್ ಮಾಡೋದಕ್ಕಾಗೋದಿಲ್ಲ ಅಂತಲ್ಲ, ಸಾಮಾಜಿಕವಾಗಿ ಎದುರಿಸ್ಕೊಂಡು ಒಂದು ಪೊಲೀಸ್ ಠಾಣೆಗೆ ಹೋದಂತ ಹೆಣ್ಮಗಳಿಗೆ ಅಲ್ಲೂ ಕೂಡ ಅವರು ಕೌನ್ಸಿಲಿಂಗ್ ಮಾಡ್ಲಿಲ್ಲ, ಕರೀಲಿಲ್ಲ, ಮತ್ತೆ ಇಲ್ಲೇನ್ ಕಂಪ್ಲೇಂಟ್ ಇಲ್ಲ, ಇನ್ನೇನಾರು ಸೇರಿಸಬೇಕಾಗಿತ್ತಾ, ಇನ್ನೇನಾರು ಆಗಿತ್ತಾ, ಏನೂ ಕೇಳದೆ
ಯಾವ್ದೊಂದು ರಾಜಕೀಯವಾಗಿ ಅವ್ರ ಮನೆ ಮುಂದೆ ನಿಂತಂತ ಕಾರಣಲ್ಲಿ ಅವ್ರ ಮನೆ ಮುಂದೆ ಮಾತಾಡ್ತೀನಿ ನಿಲ್ಲುವಂತ ಅವಕಾಶ ಇಲ್ವಾ? ಅಷ್ಟೊಂದು ಭಯ ನಾ ಬೆಂಗಳೂರು. ಸೊ ಅವ್ರ ಮನೆ ಮುಂದೆ ಮಾತಾಡ್ತೀನಿ ನಿಂತವರನ್ನ ಎತ್ತಾಕೊಂಡು ಹೋಗಿ ಅವ್ರು ರೇಪ್ ಮಾಡುವಂತ ಹಲ್ಲೆ ಮಾಡುವಂತ ಜೊತೆಗೆ 50,000 ರೂಪಾಯಿ ಇವ್ರು ದೊಡ್ಡ ಇದು ಕೇಳ್ತಾರೆ. ನಮ್ಗೆ 50,000 ರೂಪಾಯಿ ಕೊಡ್ಬೇಕು, ನೀವು ಇಲ್ಲದೆ ಹೋದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲ, ಈಗ ಒಟ್ಟಾರೆ ಸಿಟಿ ಆಯ್ತಾ? ಸದನದಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಇವತ್ತೇನು ಚರ್ಚೆ ಮಾಡಿದರೆ ಆ ನಿಟ್ಟಿನಲ್ಲಿ ಕಂಡಲ್ಲಿ ಗುಂಡಿಕ್ಕದು ಅಂತ ರಮೇಶ್ ಕುಮಾರ್ ಅವರು ಹೇಳಿದ್ರು, ಮತ್ತೆ ಇನ್ನಿತರ ಸುರೇಶ್ ಕುಮಾರ್ ಅವರು ಎಲ್ಲರೂ ಹೇಳಿದ್ರು. ಅಷ್ಟು ರೋಷ ಇದೆ. ಯಾಕೆಂದ್ರೆ ಅವರು ಯಾವುದೇ ಒಬ್ಬ ಗಂಡಸಿಗೆ ಅಕ್ಕ ಇಲ್ದೇ ಇರೋ, ತಂಗಿ ಇಲ್ದೇ ಇರೋ, ಅವ್ರ ತಾಯಿ ಅಂತೂ ಇದ್ದೇ ಇರ್ತಾಳೆ. ಒಬ್ಬ ತಾಯಿಯ ಮಗನಾಗಿ ಅವನಿಗೆ ಯೋಚನೆ ಮಾಡ್ಬೇಕಾಗುತ್ತೆ. ಎಷ್ಟು ಆಕ್ರೋಶ ಇದೆ ಅಂದ್ರೆ ಇಡೀ ಸಮಾಜದಲ್ಲಿ ಮಹಿಳೆಯರು ಓಡಾಡದೆ ಬೇಡವಾ? ಏನು ನಾವು ಬದುಕೋಕೆ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆಲ್ಲ ಪ್ರಾವಿಷನ್ ಇದ್ರೂ ಕೂಡ ಇವತ್ತು ನಾವು ಬದುಕಲಿಕ್ಕೆ ಎಲ್ಲೋ ಒಂದು ಕಡೆ ಭಯ ಆಗ್ತದೆ, ಆತಂಕ ಆಗ್ತದೆ. ಇಷ್ಟೊತ್ತಿನ ರಾತ್ರಿನಲ್ಲಿ ನೀನು ಹೋಗ್ಬಾರ್ದು, ನೀವು ಇಂಥ ಬಟ್ಟೆ ಹಾಕ್ಬಾರ್ದು, ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ಹೆಣ್ಣು ಮಕ್ಕಳನ್ನ ಎಂತ ಟಾರ್ಚರ್ ಹುಡುಗಿರ್ಗೆ ಇರೋದು ಎಲ್ಲ ನಮ್ಗೇನೆ. ಈಗ ಎಷ್ಟೊಂದು ಈಗ ಮುಂದಕ್ಕೆ ನಮ್ಮ ಹೆಣ್ಮಕ್ಳನ್ನ ಓದಿಸ್ತಾರೆ. ಈ ಮಹಿಳೆಯರು ಕಾಲೇಜ್ ಹುಡುಗಿಯರು ಅರ್ಧಂಬರ್ಧ ಬಟ್ಟೆ ಹಾಕ್ತಾರೆ, ಅಂದ್ರೆ ತುಂಬಾ ದೇಹ ಪ್ರದರ್ಶನ ಮಾಡ್ತಾರೆ. 3 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಮತ್ತೆ ಅವ್ರು ಯಾವ ಬಟ್ಟೆ 80 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಆಗುತ್ತೆ. ಬೇಬೀಸ್ಗೆ ಆಗುತ್ತೆ ಇವಾಗೆಲ್ಲ. ಬಟ್ಟೆ ಹಾಕೊಂಡ್ರೆ ಹೆಣ್ಮಕ್ಳ ಮೇಲೆ ರೇಪ್ ಆಗುತ್ತೆ. ಆಮೇಲೆ ಇವು ವೃದ್ಧೆಯರ ಮೇಲೆ ರೇಪ್ ಆಗ್ತಾ ಇದೆ. ಏನು ಅರಿಯದಂತ ಬಾಲಕಿಯರು ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ. ಹಾಗಾದ್ರೆ ಅವ್ರು ಯಾವ ಬಟ್ಟೆ ಮಾನಸಿಕ ದಾರಿದ್ರ್ಯ ಇವತ್ತೇನಾಗಿದೆ, ಸಾಂಸ್ಕೃತಿಕ ಮನಸ್ಥಿತಿಯನ್ನ ಮಕ್ಕಳಿಗೆ ಬೆಳೆಸ್ತಾ ಇಲ್ಲ. ಒಂದು ಮಾರಲ್ ಎಜುಕೇಶನ್ ಇಲ್ಲ ನಮ್ಮಲ್ಲಿ. ಮನೆಯಲ್ಲಿ ಕೌಟುಂಬಿಕವಾಗಿ ಆ ಮಕ್ಕಳನ್ನ ಬೆಳೆಸೋ ರೀತಿ ಸರಿ ಹೋಗ್ತಿಲ್ಲ. ಎಲ್ಲ ಸಂಬಂಧಗಳು ಕೂಡ ಕಮರ್ಷಿಯಲ್ ಆಗ್ತಾ ಇವೆ. ಆ ಮಕ್ಕಳನ್ನ ನೋಡ್ತಾ ಇಲ್ಲ, ಮಕ್ಕಳನ್ನ ಬೆಳೆಸ್ತಾ ಇಲ್ಲ. ಎಲ್ಲವನ್ನು ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಮಾಜಿಕವಾಗಿ ನಮಗೂ ಕೂಡ ನಾಗರಿಕರಾಗಿಯೂ ಕೂಡ ನಮ್ಮ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸದೆ ಅಲ್ಲೆಲ್ಲ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡೋದು ಅಥವಾ ಸರ್ಕಾರನ ಪ್ರಶ್ನೆ ಮಾಡೋದಲ್ಲ. ನಮ್ಮ ಜವಾಬ್ದಾರಿನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸರ್ಕಾರನ ಬ್ಲೇಮ್ ಮಾಡ್ಬೇಕಾಗುತ್ತೆ, ಹೋಮ್ ಮಿನಿಸ್ಟರ್ ಬ್ಲೇಮ್ ಬ್ಲೇಮ್ ಮಾಡೋ ತಪ್ಪು ನಾನು ಹೇಳ್ತಾ ಇಲ್ಲ. ಬ್ಲೇಮ್ ಮಾಡೋದ್ರ ಜೊತೆಗೆ ಸಾರ್ವಜನಿಕವಾಗಿ ಒಬ್ಬ ನಾಗರಿಕರಾಗಿ ಒಬ್ಬ ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ನಾವು ಇಲ್ಲಿ ಕೂಡ ಒಬ್ಬ ಯುವತಿಯ ದೂರನ್ನು ಸ್ವೀಕರಿಸುವಾಗ ಅದನ್ನು ಬಚ್ಚಿಡುವಂತದ್ದು, ಮುಚ್ಚಿಡುವಂತದ್ದು, ಬರಿ ಮಾಡುವಂತದ್ದು. ಹಾಗಾದ್ರೆ ರಾಜೇಶ್ ನಿಮ್ಮನ್ನು ಕೇಳ್ತೀವಿ ಕೊನೆಯದಾಗಿ, ಇಂಥ ಸಾವಿರಾರು ಪ್ರಕರಣಗಳಾಗಿದ್ದಾವೆ. ಅಲ್ಲಿ ನಮ್ಗೆ ಆಗಿರ್ತಕ್ಕಂಥ ಲಾಜಿಕ್ ಎಂಡ್ ಹೋಗಿರ್ತಕ್ಕಂಥ 0.01 ಇರ್ಬೋದು ಅನ್ಸುತ್ತೆ. 0.1 ಅಥವಾ ಅನ್ರಿಪೋರ್ಟೆಡ್ ಕೇಸ್ 54% ಆಗಿದೆ ಸರ್. ಇವಾಗ ನೀವು ಎವ್ರಿ ಅದರ್ 20 minutes there is one rape sir. ಮತ್ತೆ 1990 2008 ವರೆಗೂ ಡಬಲ್ ಆಗಿ 24,206 ರೇಪ್ ಕೇಸಸ್ ಆಗಿದೆ. ಆ್ಯಂಡ್ ನೀವು ನಿಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಭಯ ಆಗ್ಬಿಡುತ್ತೆ ಸರ್. 2007 2011 5 years ಅಲ್ಲಿ ಡಬಲ್ ಆಗಿದೆ. ಮೊನ್ನೆ ಒಂದು ಸ್ಕೂಲ್ ಹತ್ರ 5 ವರ್ಷದ ಮಗು ಮೇಲೆ ಮಾಲ್ಶೇಷನ್ ಮಾಡಿದ್ದಾರೆ. ಇವತ್ತು ಗುಲ್ಬರ್ಗದಲ್ಲಿ ಮುಂಬೈಯಿಂದ ಬಂದಂತ ಒಬ್ಬ ಲಂಬಾಣಿ ಮಹಿಳೆ ಆಟೋದಲ್ಲಿ ಹೋಗ್ತಾ ಇದ್ದಾಗೆ ಅಲ್ಲಿ ಬೇರೆ ಕಡೆ ಕರ್ಕೊಂಡು ರೇಪ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ದುಡ್ಡು ವಸೂಲಿಗೆ ಇನ್ಮೇಲೆ ಎಜುಕೇಶನ್ಗೆ ಅಂತ ಕಳ್ಸ್ಕೊಡಕ್ಕೂ ಭಯ ಆಗತ್ತೆ. ಅನ್ಸುತ್ತೆ ಇನ್ಮೇಲೆ ಹೆಣ್ಮಕ್ಳು ನೀವು ಓದೋದೇ ಬೇಡಪ್ಪ. ಹಳೆ ಕಾಲದಲ್ಲಿ ಏನಿತ್ತು ಆ ಪದ್ಧತಿಯನ್ನ ಎಲ್ಲೋ ತಂದು ಅತ್ತ ಮದುವೆ ಮಾಡಿ ಕಳಿಸ್ಬಿಡೋಣ, ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಇನ್ ಫ್ಯೂಚರ್. ಅರೆ ಹೆಣ್ಮಕ್ಳು ನಾವು ಕೆಲಸ ಮಾಡಬಾರ್ದಾ, ನಾವು ಓದಬಾರ್ದಾ, ನಾವು ಬದುಕಬಾರ್ದಾ, ನಮಗ್ ಕನಸಿಲ್ವಾ, ನಮಗ್ ಮನಸ್ಸಿಲ್ವಾ? ಯಾಕೆ ಇವ್ರಿಗೆ ಅರ್ಥ ಆಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇವ್ರಿಗೆ ಅಕ್ಕ ತಂಗಿ ಯಾರು ಇಲ್ಲದೆ ಬೀಡಾಡಿ ದನಗಳು ಅಂತಾರಲ್ಲ, ಹಂಗ್ ಬಿಟ್ಬಿಟ್ಟಿದ್ದಾರೆ ಇವ್ರನ್ನ. ಸಾಮಾಜಿಕವಾಗಿ ಬಹಿಷ್ಕಾರ ಆಗ್ಬೇಕು, ಕಾನೂನು ಜೊತೆಗೆ ಹುಡುಗಿರ್ಗೆ ರೆಸ್ಪೆಕ್ಟ್ ಕೊಡಂಗೆ ಬೆಳೆಸ್ಬೇಕು. ಹೌದು, ನೀನ್ ಮಜಾ ಮಾಡ್ಕೊಳ್ಳೋ ಯುವರ್ ಹ್ಯಾಪಿನೆಸ್ ಇಸ್ ಮೈ ಹ್ಯಾಪಿನೆಸ್ ಅಂತ ಹೇಳೋ ಅಪ್ಪಂದಿರು ಇದ್ದಾರೆ. ನನ್ನ ಒಂದು ಕೊನೆ ಪ್ರಶ್ನೆ ಕಾರ್ಯಕ್ರಮ ಮುಗಿಸ್ತದೆ ಮಂಜುಳಾ ಮತ್ತು ರಾಜೇಶ್ವರಿ, ಕ್ವಿಕ್ ಆಗಿ ಈ ಕೇಸಲ್ಲಿ ಲಾಜಿಕಲ್ ಅಂತ ಒಂದು ಕಠಿಣ ಶಿಕ್ಷೆ ಆಗಲೇಬೇಕು. ಇವತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ಕೂಡ ಒಂದು ದೊಡ್ಡ ಪ್ರಶ್ನೆ ಇರೋದ್ರಿಂದ ಈ ಕೇಸಲ್ಲಿ ಯಾವ ರೀತಿ ನಿರ್ಭಯ ಪ್ರಕರಣ ಇದೆಯೋ ಆ ರೀತಿಯಾದಂತ ತುಂಬಾ ಮೈನ್ಯೂಟ್ ಇದನ್ನ ತನಿಖೆ ಆಗಿ ಶಿಕ್ಷೆ ಆದ್ರೆ ಮಾತ್ರ ಎಲ್ಲೊಂದ್ ಕಡೆ ಬೆಂಗಳೂರಿನಲ್ಲಿ ಭಯ ಅನ್ನೋದು ಬರುತ್ತೆ. ಮಂಜುಳಾ, ನಿಜ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಗೃಹ ಸಚಿವರನ್ನ ಇಬ್ಬರನ್ನು ಕೂಡ ನಾನು ಕೇಳೋಳಿದ್ದೀನಿ. ಇಂಥ ಹೀನಸ್ ಅಫೆನ್ಸ್ ಗಳಲ್ಲಿ ನೇರವಾಗಿ ಅಧಿಕಾರಿಗಳನ್ನ ಯಾವುದೇ ಮುಲಾಜಿಲ್ದೆ ಅವರು ತನಿಖೆಯನ್ನ ಮಾಡದೇ ಇದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನಾಲಾಯಕ ಕೆಲಸ ಮಾಡುವಂತವರ ವಿರುದ್ಧ ನೀವು ಖಂಡಿತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಇಂಥವರ ಅವಶ್ಯಕತೆ ಇಲ್ಲ. ಸಾಮಾಜಿಕವಾಗಿ ನಮಗೆ ಭದ್ರತೆಯನ್ನು ಕೊಡಬೇಕಾದ ಜವಾಬ್ದಾರಿ ಅವ್ರದ್ದು. ಜಾತಿ ಧರ್ಮದ ಮನುಷ್ಯ ಜಾತಿ ಒಂದೇ. ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಅಂತಾನು ಆಗ್ಬೇಕಾಗಿರೋದು. ಆಯೋಗದಿಂದನೂ ಕೂಡ ನಾನು ಈಗ ಸದ್ಯದಲ್ಲೇ ನೆಕ್ಸ್ಟ್ ವೀಕ್ ಅಲ್ಲೇ ವಿಚಾರವಾದಿಗಳ ಜೊತೆಗೆ ಮಹಿಳಾ ಪರ ಮನಸ್ಸುಗಳ ಪುರುಷರನ್ನು ಸೇರಿಸಿ ಒಂದು ವಿಚಾರ ಸಂಕಿರಣವನ್ನು ಯಾವ ಕಾರಣಕ್ಕೆ
ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ, ಕೋರ್ಟಿಗೆ ಹೋದ್ರೆ ಕಂಪ್ಲೇಂಟೇ ಕೊಡಕ್ಕೆ ಹೋಗಲ್ಲ ಮೇಡಮ್, ಕಂಪ್ಲೇಂಟೇ ಕೊಡಕ್ಕೆ ಹೋಗಲ್ಲ. ಬಟ್ ಈ ಕೇಸಲ್ಲಿ ಒಂದು ಲೆಸನ್ ದೊಡ್ಡ ಪಾಠ ಹೌದು, ಇಟ್ ಈಸ್ ಎ ಗುಡ್ ಲೆಸನ್. ಡೆಲ್ಲಿಯಲ್ಲಿ ನಿರ್ಭಯ ವಿ ಕ್ಯಾನ್ ರೇಸ್ ವಾಯ್ಸ್ ಅಬೌಟ್ ದಿ ಆಫೀಸರ್ ಯಾರು ಅಂತ. ಎಸ್, ರಾಜೇಶ್ವರಿ, ಮಂಜುಳರು, ಎಷ್ಟೊತ್ತು ಈ ಮೊದಲ ಚರ್ಚೆಯಲ್ಲಿ ತಾವು ಭಾಗಿ ತಮಗೆ ಇಬ್ಬರಿಗೂ ಕೂಡ ಧನ್ಯವಾದ. ಯಾಕಂತಂದ್ರೆ ನಾಚಿಕೆಗೇಡು ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರಿಗೆ ಬರಬೇಕು. ಇದು ಕೇವಲ ಯಾವುದೋ ಒಂದು ಪ್ರಕರಣ ಆಯಿತು, ಎಲ್ಲೋ ಒಂದು ಕಡೆ ರೇಪ್ ಅಟೆಂಪ್ಟ್ ಆಯಿತು, ಎಲ್ಲೋ ಒಂದು ಸಣ್ಣ ಮಗುವಿನ ಮೇಲೆ ರೇಪ್ ಅಟೆಂಪ್ಟ್ ಆಯಿತು, ನಮಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಮಕ್ಕಳಲ್ಲ, ನಮ್ಮ ಮಹಿಳೆಯರು ಅಂತ ಹೇಳೋದಾದರೆ ಅದು ಬೇಜವಾಬ್ದಾರಿತನ ಆಗುತ್ತೆ. ಎಲ್ಲವೂ ಕೂಡ ಪೊಲೀಸರ ಮೇಲೆ ಹೆಗಲ ಮೇಲೆ ಹಾಕಿ ನಾವು ಮನೇಲಿ ನೆಮ್ಮದಿಯಾಗಿದ್ದರೆ ನಿಜಕ್ಕೂ ಕೂಡ ಅದು ಕೂಡ ಒಂದು ರೀತಿ ನಮ್ಮ ಮನಸ್ಥಿತಿಯ ಒಂದು ಸಾಕ್ಷಿ ಅಂತ ಹೇಳ್ತೀನಿ. ಸೊ ಸಂಪೂರ್ಣವಾಗಿ ನಾಚಿಕೆಗೇಡಿನ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬೆಂಗಳೂರು ರೇಪ್ ಸಿಟಿ ಆಗಬಾರ್ದು, ಪೀಸ್ ಸಿಟಿ ಆಗಬೇಕು. ಎಲ್ಲ ಮಹಿಳೆಯರು, ಎಲ್ಲ ಜನರು ಕೂಡ ನೆಮ್ಮದಿಯಾಗಿರ್ತಕ್ಕಂಥದ್ದು. ಅಷ್ಟೇ ಪೊಲೀಸರ ವ್ಯವಸ್ಥೆ ಕೂಡ ಇನ್ನೂ ಗಟ್ಟಿಯಾಗಬೇಕು. ಇಂಥವ್ರನ್ನ ಹಿಡಿದು ಬಗ್ಗು ಬಡದವರನ್ನ ಶಿಕ್ಷಿಸುವಂಥ ಒಂದು ನೀತಿ, ಆ ಕಾನೂನನ್ನು ಜಾರಿಗೊಳಿಸುವಂಥ ಧೈರ್ಯ ಕೂಡ ನಮ್ಮ ವ್ಯವಸ್ಥೆಗೆ ಬರಬೇಕು. ಗೃಹ ಸಚಿವರು ಕೂಡ ನಿದ್ದೆಯಲ್ಲಿ ತಾವು ನಿದ್ದೆಯಲ್ಲಿ ಮಲಗುವಂಥ ಒಂದು ಬಿಡಬೇಕು. ನೀವು ನಿದ್ದೆಯಿಂದ ಎದ್ದು ಇಂಥವ್ರನ್ನ ಶಿಕ್ಷಿಸುವಂಥ ಒಂದು ಹೋಮ್ ಮಿನಿಸ್ಟರ್ ಆಗಬೇಕಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ಜನರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.